ಎಲ್ರಿಗೂ ನಮಸ್ಕಾರ. ನಾನು ನಿಮ್ ನವೀನ್ ಮಾತಾಡ್ತಿರೋದು. ಇವತ್ತು ಚರ್ಚೆ ಮಾಡುವ ವಿಷಯ ಕೇವಲ ನಟ ದರ್ಶನ್ ಬಗ್ಗೆ ಅಲ್ಲ. ಇದು ಮಾನವ ಹಕ್ಕುಗಳ ಬಗ್ಗೆ, ನ್ಯಾಯದ ಬಗ್ಗೆ, ಗೌರವದ ಬಗ್ಗೆ. ಪರಪ್ಪನಗರ ಜೈಲಿನ ಕತ್ತಲೆಯ ಗೋಡೆಗಳ ಹಿಂದೆ ಒಬ್ಬ ಅಂಡರ್ ಟ್ರಯಲ್ ಮೂಲಭೂತ ಹಕ್ಕುಗಾಗಿ ಹೋರಾಡ್ತಾನೆ. ಹಾಸಿಗೆ, ಪಿಲ್ಲೋ, ಮನೆ ಊಟ ಇದನ್ನೇ ಕೇಳಿದ್ದು ದರ್ಶನ್. ಇದು ಲಕ್ಸುರಿ ಅಲ್ಲ, ಮಾನವೀಯ ಬೇಡಿಕೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ಇದರಲ್ಲಿ ಕೇಳಿ ಬರುವ ಹೆಸರು ದರ್ಶನ್, ಪವಿತ್ರ ಗೌಡ ಹಾಗೂ ಇತರರು. ಕೋರ್ಟು ಬೇಲ್ನ ತಿರಸ್ಕರಿಸಿದೆ. ಇವ್ರು ಇನ್ನು ಅಂಡರ್ ಟ್ರಯಲ್ಗಳು. ಇಂಪಾರ್ಟೆಂಟ್ ಮ್ಯಾಟ್ರು ಏನಂತ ಹೇಳಿದ್ರೆ, ಅಂಡರ್ ಟ್ರಯಲ್ ಅಂದ್ರೆ ಕೋರ್ಟು ಇನ್ನ ಆರೋಪಿ ಅಂತ ಡಿಸೈಡ್ ಮಾಡಿಲ್ಲ, ಅಲ್ಲಿವರೆಗೂ ನಿರಪರಾಧಿನೇ. ದರ್ಶನ್ ಅವ್ರು ಹೇಳ್ತಾ ಇದಾರೆ, ನಂಗೆ ಆರೋಗ್ಯ ಸರಿ ಇಲ್ಲ, ಬ್ಯಾಕ್ ಪೇನ್ ಇದೆ, ಪಿಲ್ಲೋ ಕೊಡಿ, ಹಾಸಿಗೆ ಕೊಡಿ, ಜೈಲೂಟ ಸೇರ್ತಾ ಇಲ್ಲ, ಮನೆ ಊಟಕ್ಕೆ ಪರ್ಮಿಷನ್ ಮಾಡ್ಕೊಡಿ ಅಂತ. ಇದು ಸಾಮಾನ್ಯ ಮಾನವ ಕೇಳೋ ಹಕ್ಕು. ಕೋರ್ಟು ಅಪರಾಧಿ ಅಂತ ಹೇಳೋವರೆಗೂ ಪ್ರತಿಯೊಬ್ಬ ಅಂಡರ್ ಟ್ರಯಲ್ ಅಲ್ಲಿ ಇರೋರು ನಮ್ ತರನೇ ಸಾಮಾನ್ಯ ಮನುಷ್ಯರು. ಆದ್ರೆ ಬೇಸಿಕ್ ಫೆಸಿಲಿಟಿ ಇಲ್ದಿರಾ ಬಲವಂತ ಮಾಡೋದು ಇದು ಸರಿನಾ? ಸ್ನೇಹಿತರೆ, ನಮ್ ಭಾರತದ ಜೈಲಿನ ಪರಿಸ್ಥಿತಿ ನಿಮ್ಗೆ ಗೊತ್ತಾ? ಊಟ ಕ್ವಾಲಿಟಿ ಇರಲ್ಲ, ನೆಲದ ಮೇಲೆ ಮಲ್ಕೊಬೇಕು, ಮೆಡಿಕಲ್ ಫೆಸಿಲಿಟಿ ಸರಿ ಇರಲ್ಲ. ಇದು ದರ್ಶನ್ ಮಾತ್ರ ಅಲ್ಲ, ಸಾವಿರಾರು ಅಂಡರ್ ಟ್ರಯಲ್ ಇರೋರು ಈ ಕಷ್ಟನ ಡೈಲಿ ಎದುರಿಸ್ತಾ ಇದಾರೆ. ಬ್ಯಾಕ್ ಪೇನ್, ಡೈಜೆಷನ್ ಪ್ರಾಬ್ಲಮ್, ಹ್ಯೂಮಿನಿಟಿ ಕಮ್ಮಿ ಆಗ್ತಾ ಇದೆ, ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಅಲ್ಲಿ. ದರ್ಶನ್ ಅವ್ರ ಅರ್ಜಿ ಯಾಕೆ ಸ್ಮ್ಯಾಟ್ ಆಗುತ್ತೆ ಗೊತ್ತಾ? ಅವ್ರು ಸ್ಟಾರ್ ಆಗಿರ್ಬೋದು, ಆದ್ರೆ ಅವ್ರು ಕೇಳ್ತಾರೋ ಬೇಡಿಕೆ ಒಬ್ಬ ಸಾಮಾನ್ಯ ಅಂಡರ್ ಟ್ರಯಲ್ ಅವ್ರು ಕೇಳೋ ಬೇಡಿಕೆ. ಇದು ಪ್ರಿವಿಲೇಜ್ ಬೇಡಿಕೆ ಅಲ್ಲ, ಇದು ಸಾಮಾನ್ಯ ಮಾನವನ ಹಕ್ಕಿನ ಬಗ್ಗೆ ಹೋರಾಟ. ಇನ್ನ ಊಟದ ಬಗ್ಗೆ ಮಾತಾಡ್ಬೇಕಂದ್ರೆ, ಜೈಲು ಊಟ ಟೇಸ್ಟ್ ಇರಲ್ಲ, ನ್ಯೂಟ್ರಿಷನ್ ಇರಲ್ಲ, ಹೆಲ್ದಿ ಇರಲ್ಲ. ದರ್ಶನ್ ಅವ್ರು ಕೇಳೋದು ನಂಗೆ ಮನೆ ಊಟಕ್ಕೆ ಪರ್ಮಿಷನ್ ಮಾಡ್ಕೊಡಿ ಅಂತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ ಅಣ್ಣನೋ ತಮ್ಮನೋ ಯಾರಾದ್ರೂ ಅಂಡರ್ ಟ್ರಯಲ್ ಆಗಿ ಜೈಲ್ ಹೋದ್ರೆ ಹಾಡ್ ನೆಲದ ಮೇಲೆ ಮಲ್ಕೊಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ. ನಿದ್ದೆ ಮಾಡ್ತಾರ? ಯೋಚನೆ ಮಾಡಿ. ನ್ಯೂಟ್ರಿಷನ್ ಇಲ್ದಿರ ಫುಡ್ ಕೊಟ್ರೆ ನಿದ್ದೆ ಹೆಂಗ್ ಬರುತ್ತೆ? ಆರೋಗ್ಯನೇ ಹೋದ್ಮೇಲೆ ಈ ನ್ಯಾಯ ಸಿಕ್ಕಿ ಏನ್ ಪ್ರಯೋಜನ? ಭಾರತ ಸಂವಿಧಾನ ಹೇಳುತ್ತೆ, ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೀವ್ ಅಂತ. ಅದರ ಅರ್ಥ ಪ್ರತಿಯೊಬ್ಬ ಮನುಷ್ಯ ಹ್ಯೂಮನ್ ಟ್ರೀಟ್ಮೆಂಟ್ ಪಡಿಬೇಕು. ಅಪರಾಧಿ ಆಗ್ಲಿ ಅಂಡರ್ ಟ್ರಯಲ್ ಆಗ್ಲಿ ಎಲ್ಲರಿಗೂ ಬೇಸಿಕ್ ಫೆಸಿಲಿಟಿ ಸಿಗಬೇಕು, ಡಿಗ್ನಿಟಿ ಸಿಗಬೇಕು ಅಂತ. ಆದ್ರೆ ನಾವು ಸಪೋರ್ಟ್ ಮಾಡ್ತಾ ಇರೋದು ಅವರೊಬ್ಬ ಸೆಲೆಬ್ರಿಟಿ ಅಂತ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ. ನ್ಯಾಯ ಎಲ್ಲರಿಗೂ ಸಮಾನ, ನಮ್ಗೆ ಲಕ್ಸುರಿ ಬೇಡ, ನಮ್ಗೆ ಡಿಗ್ನಿಟಿ ಬೇಕು. ನೀವೇ ಹೇಳಿ, ದರ್ಶನ್ ಕೇಳ್ತಿರೋದು ಪಿಲ್ಲೋ, ಹಾಸಿಗೆ, ಮನೆ ಊಟ, ಇದು ಲಕ್ಸುರಿನಾ? ಇದು ಸಾಮಾನ್ಯ ಮನುಷ್ಯ ಕೇಳೋದು. ಇವತ್ತು ನಾವು ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಜೈಲಲ್ಲಿ ತುಂಬಾ ಜನ ಈ ಅಂಡರ್ ಟ್ರಯಲ್ ಅಲ್ಲಿ ಇರೋರ್ಗೆ ಸಪೋರ್ಟ್ ಮಾಡ್ದಂಗೆ.